ಹೆಲೋ ಫ್ಯಾಮ್ಲಿ, ನಾವಿವತ್ತು ನನ್ನ ಪುಟ್ಟ ಕಂದಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಳು ಸೆಕೆಂಡ್ ಟೈಮ್ ಕನ್ಸೀವ್ ಆಗಿದ್ದಾಳೆ. ಸೊ ಆಲ್ರೆಡಿ ಇನ್ನೇನು ಒಂದು ಹಾಫ್ ಆನ್ ಅವರಲ್ಲಿ ಅವಳು ಮರಿ ಹಾಕ್ಬಿಡ್ತಾಳೆ. ಅದೇನೋ ಡಿಸ್ಚಾರ್ಜ್ ಆದರೆ ಬನ್ನಿ ಅಂತ ಹೇಳಿದರು. ಅದೇನೋ ಅವ್ರಿಗೆ ವಾಟರ್ ಟೈಪ್ ಆಲ್ರೆಡಿ ಹೋಗಿದೆ. ಮನೇಲೇ ಆಗುತ್ತೆ ಅಂದಿದ್ರು. ಬಟ್ ನಮಗೆ ತುಂಬ ಭಯ ಆಗ್ತಿದೆ. ಏನಕ್ಕಂದರೆ ಫಸ್ಟ್ ಟೈಮ್ ಅವಳಿಗೆ ಸಿಸರಿನ್ ಆಗಿತ್ತು. ಸೆಕೆಂಡ್ ಟೈಮ್ ಅವಳಿಗೆ ತುಂಬ ಪೇಯ್ನ್ ಆಗುತ್ತೆ. ಸೊ ಹಾಗಾಗಿ ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಭಯ ಆಗ್ತಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಕಂದಮ್ಮ ಸೇಫಾಗಿ ಮನೆಗೆ ಬರಲಿ, ಅವಳು ಅವಳ ಮಕ್ಕಳೆಲ್ಲ ಆರೋಗ್ಯವಾಗಿರಲಿ. ಬೇಜಾರಾಗ್ತಿದೆ ನೋಡಿ, ಪಾಪ ಸುಸ್ತಾಗಿಬಿಟ್ಟಿದ್ದಾಳೆ. ಆಲ್ರೆಡಿ ತುಂಬ ಬೇಜಾರಾಗ್ತಿದೆ. ಹಾಸ್ಪಿಟ್ಲಿಗೆ ನಮ್ಮ ಮಗಳನ್ನ ಇವಾಗ ಕರ್ಕೊಬಂದಿದ್ದೀವಿ. ಬಟ್ ಅವರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಅಂದಿದ್ದಾರೆ. ಅವಳು ಪಾಪ ಪೇಯ್ನಿಗೆ ಇಲ್ಲಿ ಬಂದು ಕೂತ್ಕೊಂಡಿದ್ದಾಳೆ. ಬೇಜಾರಾಗ್ತಿದೆ. ಆದರೂ ನಾವು ಹೇಳಿದ್ದು ಡ್ರಿಪ್ಸ್ ಹಾಕಿ ಇಂಜೆಕ್ಷನ್ ಹಾಕಿ ಅಂತ. ಬಟ್ ಅವ್ರು ಹೇಳಿದ್ರು ಇವಾಗಲೇ ಬೇಡ, ಸ್ವಲ್ಪ ಹೊತ್ತು ಆದಮೇಲೆ ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಕೊಡೋಣ, ಅವಳು ಮೂವ್ ಮಾಡಲಿ ಅಂತ. ಸಿಕ್ಕಾಬಿಟ್ಟೆ ಬೇಜಾರಾಗ್ತಿದೆ ನೋಡಿ. ಸ್ವೀಟಿಮಾ ಓನ್ ಮಗಳೇ, ಓನ್ ಚಿನ್ನಮ್ಮ, ನೋವಾಗ್ತಿದ್ಯಾ ಮಗಳಮ್ಮ? ಬೇಜಾರಾಗ್ತಿದೆ. ಆರೋಗ್ಯವಾಗಿ ಮನೆಗೆ ಬಂದರೆ ಸಾಕು ಅಂತ ದೇವರಲ್ಲಿ ಪ್ರೇಯರ್ ಮಾಡ್ತಾಯಿದ್ವಿ. ನೋಡಿ ಸ್ವಲ್ಪ ಹೊಟ್ಟೆ ಉರಿತಾ ಇದೆ ನೋಡುವಾಗ. ನೋಡಿ ನಮ್ಮ ಮುದ್ದು ಮಗಳು, ಮೊದಲನೇ ಮಗಳು ಬಂದಾಯಿತು. ಹೆಣ್ಣು ಮಗು ಆರೋಗ್ಯವಾಗಿದ್ದಾಳೆ. ತುಂಬ ಖುಷಿಯಾಗ್ತಿದೆ ನೋಡಿ. ಪಾಪಚ್ಚಿ ಫಸ್ಟ್ ಮಗಳು ಬಂದಾಯಿತು, ಆರೋಗ್ಯವಾಗಿದ್ದಾಳೆ. ತಾಯಿಯೂ ಆರೋಗ್ಯವಾಗಿದ್ದಾಳೆ. ಇನ್ನು ಎಷ್ಟು ಮರಿಗಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವರುಗಳು ಇದೇ ಥರ ಆರೋಗ್ಯವಾಗಿ ಬಂದರೆ ಸಾಕು ನಿಮ್ಮೆಲ್ಲರ ಆಶೀರ್ವಾದದಿಂದ. ನಮ್ಮ ಮುದ್ದು ಮಗಳು ನೋಡಿ ನಮ್ಮ ಎರಡನೇ ಮಗ ಹೊರ ಬಂದಾಯಿತು. ಇವನು ಆರೋಗ್ಯವಾಗಿದ್ದಾನೆ, ತಾಯಿಯೂ ಆರೋಗ್ಯವಾಗಿದ್ದಾಳೆ. ನೋಡಿ ಫಸ್ಟದ ಫೀಮೇಲ್, ಇವನು ಮೇಲ್. ಎಷ್ಟು ಮುದ್ದಾಗಿದ್ದಾನೆ ನೋಡಿ, ಕ್ಯೂಟಾಗಿದ್ದಾನೆ. ಅಯ್ಯೋ ದೇವರೇ, ಇದೇ ರೀತಿ ನಮ್ಮ ಮಕ್ಕಳೆಲ್ಲ ಆರೋಗ್ಯವಾಗಿದ್ದರೆ ಸಾಕಪ್ಪ. ತುಂಬ ಖುಷಿ ಆಗ್ತಿದೆ ನೋಡಿ ನಮಗಂತೂ. ಮುದ್ದು ಆಗಿದ್ದಾಳೆ ನೋಡಿ. ಈ ಸತಿ ನಮ್ಮ ಮಗಳು ಈ 2 ಪಪ್ಪಿ ಮರಿಗಳು ಹೊರ ಬಂದ ಮೇಲೇನು ಆರೋಗ್ಯವಾಗಿದ್ದಾಳೆ. ಅಂದರೆ ಫಸ್ಟ್ ಟೈಮ್ ಆಗಿದ್ದಕ್ಕೆ ತುಂಬ ಸುಸ್ತಾಗಿಬಿಟ್ಟಿದ್ಲು. ಸೊ ಆ ರೀಸನಿಂದ ಪಾಪ ಸಿಸರಿನ್ ಮಾಡಬೇಕಾಗಿತ್ತು. ಬಟ್ ಈ ಸಲ ನಾರ್ಮಲ್ ಆಗಿದ್ದಾಳೆ. ತುಂಬ ಖುಷಿ ಆಗ್ತಿದೆ ಪಾಪ ಅವಳನ್ನ ನೋಡುವಾಗ. ಇನ್ನೂ ಎಷ್ಟು ಮರಿಗಳಿದ್ದಾವೆ ಅಂತ ನಮಗೆ ಗೊತ್ತಿಲ್ಲ. ಅವುಗಳು ಆರೋಗ್ಯವಾಗಿ ಹೊರಗಡೆ ಬಂದರೆ ಸಾಕು. ಮತ್ತೊಬ್ಬಳು ಲಕ್ಷ್ಮಕ್ಕ ನಮ್ಮ ಮನೆಗೆ ಬಂದು ನೋಡಿ. ಇವಳೆ 2 ಫೀಮೇಲ್, 1 ಮೇಲ್ ಇದೆ. ಸೊ ಇನ್ನು ಎಷ್ಟು ಮರಿಗಳಿದ್ದಾವೆ ಅಂತ ನಮಗೆ ಗೊತ್ತಿಲ್ಲ. ಸೊ ತುಂಬ ಖುಷಿ ಆಗ್ತಿದೆ. ಪಾಪ ಅವಳು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ. ಮುದ್ದು ಬಂಗಾರಿ, ನಮ್ಮ ಮುದ್ದು ಬಂಗಾರಿ ಹಿಂಗೆ ಮಲ್ಕೊಂಡಿದ್ದಾಳೆ. ಪಾಪ ಸುಸ್ತಾಗಿಬಿಟ್ಟಿದ್ದಾಳೆ ಪಾಪಚ್ಚಿ. ಇನ್ನು ಎಷ್ಟು ಮರಿಗಳಿದ್ದಾವೆ ಗೊತ್ತಿಲ್ಲ. ಹೀಗೆ ಎಲ್ಲ ಮರಿಗಳು ಆರಾಮಾಗಿ ಆರೋಗ್ಯವಾಗಿ ಹೊರಗಡೆ ಬಂದರೆ ಸಾಕು. ನಮ್ಮ ಮುದ್ದು ಮಗಳು ಆರೋಗ್ಯವಾಗಿರ್ತಾಳೆ ನೋಡಿ ಪಾಪ. ಮತ್ತೊಂದು ಮಗಳು ಎರಡಾದ್ಲು ನೋಡಿ. ಇವಾಗ ಮತ್ತೆ ಫೀಮೇಲ್ ಇನ್ನೊಂದು ಮಗಳು ಎರಡಾದ್ಲು. ಟೋಟಲಿ 4 ಮಕ್ಕಳು ಇಲ್ಲಿ ಇದ್ದಾರೆ. ಎಲ್ಲ ಪೇಪರ್ ಮುಚ್ಕೊಂಡಿದ್ದಾರೆ. 4 ಮಕ್ಕಳು ಇದ್ದಾರೆ ಇಲ್ಲಿ. ಬಟ್ ಇನ್ನೂ ಎಷ್ಟು ಮಕ್ಕಳು ಇದ್ದಾರೆ ನಮಗೆ ಗೊತ್ತಿಲ್ಲ. ಇವಾಗ ಇವಳು ಬಂದಳು. ಅವರಮ್ಮ ಸ್ವಲ್ಪ ಐಸ್ ಕ್ರೀಮ್ ತಿಂದಳು, ಹಾಗಾಗಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ. ಇನ್ನೂ ಎಷ್ಟು ಮರಿಗಳಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಸೊ ಎಕ್ಸ್ರೇ ಮಾಡಿ ಇವಾಗ ನೋಡ್ತಾರೆ ಇನ್ನೆಷ್ಟು ಮಕ್ಕಳು ಇದ್ದಾರೆ ಅಂತ. ನೋಡಾದಮೇಲೆ ಡ್ರಿಪ್ಸ್ ಹಾಕ್ತಾರೆ, ಅವ್ರಿಗೆ ಸುಸ್ತಾಗಬಾರ್ದಲ್ವ. ಸೊ ಹಾಗಾಗಿ ಇನ್ನಲ್ಲಿ ನಮ್ಮ ಮಕ್ಕಳೆಲ್ಲ ಹೊರ ಬಂದಾಯಿತು ನೋಡಿ. ಟೋಟಲಿ 5 ಮುದ್ದು ಮಕ್ಕಳು ಇದ್ದಾವೆ. ಅದರಲ್ಲಿ 4 ಫೀಮೇಲ್, ಒಂದೇ ಒಂದು ರಾಜಕುಮಾರ ಮೇಲಿದ್ದಾನೆ. 5 ಮಕ್ಕಳು ಆರೋಗ್ಯವಾಗಿದ್ದಾರೆ. ಅದೇ ರೀತಿ ಅವರಮ್ಮನೂ ಸಹ ಆರೋಗ್ಯವಾಗಿದ್ದಾಳೆ, ನನ್ನ ಮುದ್ದು ಮಗಳು. ಆದರೆ ಪಾಪ ಫುಲ್ ಸುಸ್ತಾಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಡ್ರಿಪ್ಸ್ ಹಾಕಿದ್ದಾರೆ. ಡ್ರಿಪ್ಸ್ ಹಾಕ್ಕೊಂಡು ಹೋಗಿ ಅವಳು ಫುಲ್ ಸುಸ್ತಾಗಿಬಿಟ್ಟಿದ್ದಾರೆ ಅಂತಂದರು. ಸೊ ಹಾಗಾಗಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಡ್ರಿಪ್ಸ್ ಹಾಕಿದ್ದಾರೆ ನೋಡಿ. ನನ್ನ ಮುದ್ದು ಮಗಳು ರೆಸ್ಟ್ ಮಾಡ್ತಿದ್ದಾಳೆ, ಸುಸ್ತಾಗಿಬಿಟ್ಟಿದ್ದಾಳೆ. ಆದರೆ ನನ್ನ ಕಂದಮ್ಮಗಳು ಎಲ್ಲ ಆರೋಗ್ಯವಾಗಿದ್ದಾವೆ. ಇನ್ನು ಮುಂದಕ್ಕೆ ತಾಯಿಗೂ ಮಕ್ಕಳಿಗೆ ಏನು ತೊಂದರೆ ಆಗದಂಗೆ ಆರೋಗ್ಯವಾಗಿ ಇರಲಿ ಅಂತ ನೀವೆಲ್ಲರೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.